ಸಂಕ್ರಾಂತಿ ನಂತರ ಯಾರಿಗೆ ಸಿಗುತ್ತೆ ಮಂತ್ರಿಗಿರಿ? ಸಿಎಂ ಸಿದ್ದರಾಮಯ್ಯನವರು ಹೈಕಮಾಂಡ್ ಜೊತೆ ಚರ್ಚೆ ಮಾಡೋದಾದ್ರೆ ಸಚಿವ ಸಂಪುಟಕ್ಕೆ ಯಾರು ಇನ್ ಆಗ್ತಾರೆ? ಸಚಿವ ಸಂಪುಟದಿಂದ ಯಾವ ಸಚಿವರುಗಳು ಹೊರ ಹೋಗ್ತಾರೆ? ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ವೀರೇಶ್ ದಾನಿ. ಸಂಕ್ರಾಂತಿ ನಂತರ ಯಾರಿಗೆ ಸಿಗುತ್ತೆ ಮಂತ್ರಿಗಿರಿ? ರಾಜ್ಯ ರಾಜಕಾರಣದಲ್ಲಿ ಸಂಕ್ರಾಂತಿ ಅನ್ನೋದು ಪ್ರತಿ ವರ್ಷ ರಾಜಕೀಯ ಕ್ರಾಂತಿಯನ್ನೇ ಸೃಷ್ಟಿಸ್ತಾ ಬರ್ತಾ ಇದೆ. ಈ ಮಾತು ಇದೀಗ ಮತ್ತೊಮ್ಮೆ ಸತ್ಯವಾಗ್ತಾ ಇದೆ. ಯಾಕಂದ್ರೆ ಸಂಕ್ರಾಂತಿ ನಂತರ ರಾಜ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ದೆಹಲಿ ಪ್ರವಾಸದಲ್ಲಿರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯನವರು ಹೈಕಮಾಂಡ್ ಜೊತೆ ಸಚಿವ ಸಂಪುಟ ಪುನರ್ರಚನೆಯ ಕುರಿತಂತೆ ಚರ್ಚೆ ಮಾಡುವಂತ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇವೆ. ಸಿಎಂ ಸಿದ್ದರಾಮಯ್ಯನವರು ಹೈಕಮಾಂಡ್ ಜೊತೆ ಚರ್ಚೆ ಮಾಡೋದಾದ್ರೆ ಸಚಿವ ಸಂಪುಟಕ್ಕೆ ಯಾರು ಇನ್ ಆಗ್ತಾರೆ? ಸಚಿವ ಸಂಪುಟದಿಂದ ಯಾವ ಸಚಿವರುಗಳು ಹೊರ ಹೋಗ್ತಾರೆ? ಸಚಿವ ಸಂಪುಟದಲ್ಲಿ ಇರತಕ್ಕಂಥ ಸೇರ್ಪಡೆ ಆಗಲಿಕ್ಕೆ ಸಾಕಷ್ಟು ಹೆಸರುಗಳು ಕಾಂಗ್ರೆಸ್ನಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಡಜನ್ ಗಟ್ಟಲೆ ಶಾಸಕರುಗಳು ಸಚಿವ ಸ್ಥಾನಕ್ಕೆ ಈಗಾಗಲೇ ಸಿದ್ಧತೆಗಳನ್ನು ಮಾಡ್ಕೊತಾ ಇರುವುದು. ಒಂದು ಕಡೆ ಜಾತಿ ಲಾಬಿ, ಇನ್ನೊಂದು ಕಡೆ ಪಕ್ಷ ನಿಷ್ಠೆ ಮತ್ತು ಹಿರಿಯತನದ ಆಧಾರದ ಮೇಲೆ ಸಾಕಷ್ಟು ಶಾಸಕರುಗಳು ಈಗಾಗಲೇ ತಮಗೆ ಸಚಿವ ಸ್ಥಾನ ಬೇಕು ಅನ್ನೋ ಒಂದು ಬೇಡಿಕೆಯನ್ನ ಪಕ್ಷದ ನಾಯಕರುಗಳ ಮುಂದೆ ಮತ್ತು ಹೈಕಮಾಂಡ್ ಮುಂದೆ ಇಡ್ತಾ ಇದ್ದಾರೆ. ಈ ಕುರಿತಂತೆ ನೋಡೋದಾದ್ರೆ ಸಚಿವ ಸ್ಥಾನಕ್ಕೆ ಆಕಾಂಕ್ಷಿಗಳಾಗಿರ್ತಕ್ಕಂಥ ಹೆಸರುಗಳನ್ನು ನೋಡೋದಾದ್ರೆ ಸಾಕಷ್ಟು ಜನರು ಈಗಾಗಲೇ ಪೈಪೋಟಿಯನ್ನು ನಡೆಸ್ತಾ ಇರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಕೇಳಿ ಬರ್ತಾ ಇರತಕ್ಕಂಥ ಹೆಸರು ಅನ್ನೋದಾದ್ರೆ ಮೊದಲಿಗೆ BK ಹರಿಪ್ರಸಾದ್. BK ಹರಿಪ್ರಸಾದ್ ಈಡಿಗ ಸಮುದಾಯದ ಪ್ರಬಲ ನಾಯಕ. ಕಾಂಗ್ರೆಸ್ನಲ್ಲಿ ಈ ಹಿಂದೆ ಮುಖ್ಯಮಂತ್ರಿ ಆಗಿದ್ದಂಥ ಎಸ್ ಬಂಗಾರಪ್ಪನವರು, ಅವರ ನಂತರ ಕಾಗೋಡು ತಿಮ್ಮಪ್ಪನವರ ನಂತರ ಈಡಿಗ ಸಮುದಾಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಪ್ರತಿನಿಧಿಸುವಂಥ ಏಕೈಕ ನಾಯಕರಾಗಿರುವಂಥವರು BK ಹರಿಪ್ರಸಾದ್. BK ಹರಿಪ್ರಸಾದ್ AICC ಮಟ್ಟದಲ್ಲಿ ಅವರದೇ ಆದಂಥ ಒಂದು ನಿಕಟ ಸಂಪರ್ಕವನ್ನು ಹೊಂದಿರುವಂಥದ್ದು ಮತ್ತು ಪಕ್ಷದ ಜೊತೆಗೆ ಸಾಕಷ್ಟು ಒಡನಾಟವನ್ನು ಹೊಂದಿರತಕ್ಕಂಥ BK ಹರಿಪ್ರಸಾದ್ ಅವರು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಮತ್ತು ಹಿರಿಯ ನಾಯಕರಾಗಿರುವಂಥದ್ದು. ಪಕ್ಷವನ್ನು ಸಮರ್ಪಕವಾಗಿ ಪಕ್ಷದ ಪರವಾಗಿ ಮಾತನಾಡುವಂಥ ಹಿರಿತನ ಹೊಂದಿರತಕ್ಕಂಥ BK ಹರಿಪ್ರಸಾದ್ ಅವರು ಸಹ ಕಳೆದ ಸಂಪುಟದ ರಚನೆಯ ವೇಳೆಯೇ ಅವರು ಸಚಿವರಾಗ್ತಾರೆ, ಹಿರಿಯ ಸಚಿವರಾಗ್ತಾರೆ ಅನ್ನೋ ಒಂದು ಮಾತುಗಳು ಕೇಳಿ ಬಂದಿದ್ವು. ಆದರೆ ಕೊನೆಯ ಕ್ಷಣದಲ್ಲಿ BK ಹರಿಪ್ರಸಾದ್ ಅವರ ಹೆಸರನ್ನು ಕೈ ಬಿಡಲಾಗಿತ್ತು. ಹೀಗಾಗಿ ಈ ಬಾರಿ ಒಂದು ವೇಳೆ ಸಂಕ್ರಾಂತಿಯ ನಂತರ ಸಚಿವ ಸಂಪುಟ ಪುನರ್ರಚನೆ ಆದರೆ ಮೊದಲಿಗೆ BK ಹರಿಪ್ರಸಾದ್ ಅವರು ಸಂಪುಟವನ್ನು ಸೇರುವಂಥ ಸಾಧ್ಯತೆಗಳು ದಟ್ಟವಾಗಿ ಕೇಳಿ ಬರ್ತಾ ಇವೆ. ಇನ್ನು ಎರಡನೇ ಹೆಸರನ್ನ ನೋಡೋದಾದ್ರೆ ಬಿ ನಾಗೇಂದ್ರ. ಬಳ್ಳಾರಿ ಗ್ರಾಮೀಣ ಶಾಸಕರಾಗಿರ್ತಕ್ಕಂಥ ನಾಗೇಂದ್ರ ಅವರು ಸಿದ್ದರಾಮಯ್ಯನವರ ಪರಮಾಪ್ತ ಶಿಷ್ಯರಂದೇ ಹೆಸರು ಪಡೆದಂಥವರು. ಕಳೆದ ಬಾರಿ ಸಿದ್ದರಾಮಯ್ಯನವರು ತಮ್ಮ ಸಂಪುಟ ರಚನೆ ಆದಂಥ ವೇಳೆಯಲ್ಲಿ ನಾಗೇಂದ್ರ ಅವರನ್ನ ಗುರುತಿಸಿ ST ಸಮುದಾಯದ ಯುವ ನಾಯಕ, ಬಳ್ಳಾರಿ ಮತ್ತು ವಿಜಯನಗರ ಭಾಗ ಸೇರಿದಂತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ST ಸಮುದಾಯದ ಜೊತೆಗೆ ಕಾಂಗ್ರೆಸ್ ಪಕ್ಷವನ್ನು ಸದೃಢವಾಗಿ ಕಟ್ಟಬಹುದು ಅನ್ನೋ ಒಂದು ನಿಟ್ಟಿನಲ್ಲೇ ಬಿ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನವನ್ನು ನೀಡಲಾಗಿತ್ತು. ಆದರೆ ವಾಲ್ಮೀಕಿ ನಿಗಮದಲ್ಲಿ ನಡೆದಂಥ 187 ಕೋಟಿ ರೂಪಾಯಿ ಹಗರಣದಲ್ಲಿ ಬಿ ನಾಗೇಂದ್ರ ಅವರ ಹೆಸರು ಪ್ರಮುಖವಾಗಿ ಕೇಳಿ ಬಂದಿತ್ತು. ಈ ಕುರಿತಂತೆ ಈಗಾಗಲೇ ಜಾರಿ ನಿರ್ದೇಶನಾಲಯ ಒಂದು ಕಡೆ ತನಿಖೆ ನಡೆಯುತ್ತಿರುವಂಥದ್ದು. ಇನ್ನೊಂದು ಕಡೆ ಬಿ ನಾಗೇಂದ್ರ ಅವರು SIT ತನಿಖೆಯನ್ನು ಸಹ ವಿಚಾರಣೆಯನ್ನು ಎದುರಿಸಿ ಜೈಲಿಗೆ ಹೋಗಿ ಆಚೆ ಬಂದಿದ್ದಾರೆ. ಹೀಗಾಗಿ ಇದೀಗ SITಯ ತನಿಖೆಯ ವೇಳೆ ಅವರಿಗೆ ಕ್ಲೀನ್ ಚೀಟ್ ಸಿಕ್ಕಿರುವ ಹಿನ್ನೆಲೆಯಲ್ಲಿ ಬಿ ನಾಗೇಂದ್ರ ಅವರು ಮತ್ತೊಮ್ಮೆ ಸಂಪುಟವನ್ನು ಸೇರಲಿಕ್ಕೆ ಸಾಕಷ್ಟು ಕನಸನ್ನು ಹೊಂದಿದ್ದಾರೆ. ಸಿದ್ದರಾಮಯ್ಯನವರು ಸಹ ಈಗಾಗಲೇ ಕೆಲವು ಸುಳಿವುಗಳನ್ನು ಕೊಟ್ಟಿರುವಂಥದ್ದು. ನಾಗೇಂದ್ರ ಅವ್ರನ್ನ ಮತ್ತೆ ಸಂಪುಟಕ್ಕೆ ಸೇರಿಸಿಕೊಳ್ಳುತ್ತಾರೆ ಅನ್ನೋ ಒಂದು ಮಾತುಗಳು ಸಹ ಈಗಾಗಲೇ ಕಾಂಗ್ರೆಸ್ ಪಾಳಯದಲ್ಲಿ ಕೇಳಿ ಬರ್ತಾ ಇವೆ. ಒಂದು ವೇಳೆ ಸಂಪುಟ ಪುನರ್ರಚನೆ ಆದಂಥ ಸಂದರ್ಭದಲ್ಲಿ ಬಿ ನಾಗೇಂದ್ರ ಅವರು ಸಹ ಸಂಪುಟವನ್ನು ಸೇರುವಂಥ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇವೆ. ಆದರೆ ಸಂಕ್ರಾಂತಿಯ ನಂತರ ಬಿ ನಾಗೇಂದ್ರ ಅವರ ಪಾಲಿಗೆ ಸಚಿವ ಸ್ಥಾನ ಸಿಗುತ್ತೋ ಇಲ್ವೋ ಅನ್ನೋದು ಸಹ ಅಷ್ಟೇ ಪ್ರಶ್ನೆ ಮತ್ತು ಕುತೂಹಲವನ್ನು ಮೂಡಿಸಿರುವಂಥದ್ದು. ಇನ್ನು ಸಂಪುಟಕ್ಕೆ ಸೇರ್ಪಡೆ ಆಗಲಿಕ್ಕೆ ಸಾಕಷ್ಟು ಹರಸಾಹಸವನ್ನು ಹೊಂದಿರತಕ್ಕಂಥ ನಾಯಕರುಗಳಲ್ಲಿ ಸಾಕಷ್ಟು ಜನರಿದ್ದಾರೆ. ಅದರಲ್ಲಿ ಪ್ರಬಲವಾಗಿ ಕೇಳಿ ಬರ್ತಾ ಇರುವಂಥ ಹೆಸರು ಅಂತಂದರೆ NA ಹ್ಯಾರಿಸ್. ಬೆಂಗಳೂರಿನ ಶಾಂತಿನಗರದ ಶಾಸಕರಾಗಿರ್ತಕ್ಕಂಥ NA ಹ್ಯಾರಿಸ್ ಅವರು ಸಹ ಈಗಾಗಲೇ ತಾವು ಸಚಿವರಾಗಬೇಕು ಅನ್ನೋ ಒಂದು ಆಶೆಯನ್ನು ಸಹ ಹೊರ ಹಾಕಿರುವಂಥದ್ದು. ಒಂದು ವೇಳೆ ಈ ಬಾರಿ ಸಚಿವ ಸಂಪುಟ ಪುನರ್ರಚನೆ ಆದರೆ NA ಹ್ಯಾರಿಸ್ ಅವರು ಸಹ ಸಂಪುಟಕ್ಕೆ ಸೇರ್ಪಡೆ ಆಗ್ತಾರೆ ಅನ್ನೋ ಒಂದು ಮಾತುಗಳು ಸಹ ಕಾಂಗ್ರೆಸ್ ಪಾಳಯದಲ್ಲಿ ಕೇಳಿ ಬರ್ತಾ ಇವೆ. ಯಾಕಂತಂದರೆ NA ಹ್ಯಾರಿಸ್ ಅವರು ಪಕ್ಷದಲ್ಲಿ ಹಿರಿಯ ಶಾಸಕರಾಗಿರುವಂಥದ್ದು ಮತ್ತು ಬೆಂಗಳೂರು ಭಾಗದಲ್ಲಿ ಮುಸ್ಲಿಂ ಸಮುದಾಯವನ್ನು ಮುನ್ನಡೆಸ್ತಿರ್ತಕ್ಕಂಥ NA ಹ್ಯಾರಿಸ್ ಅವರು ಸಹ ಈ ಬಾರಿ ಮುಸ್ಲಿಂ ಕೋಟಾದ ಅಡಿಯಲ್ಲಿ ಸಚಿವರಾಗ್ತಾರೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇವೆ. ಆದರೆ ಒಂದು ವೇಳೆ NA ಹ್ಯಾರಿಸ್ ಅವರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳಬೇಕೇ ಅನ್ನೋದಾದರೆ ಅದೇ ಸಮುದಾಯದ ಸಚಿವರನ್ನು ಹೊರ ಹಾಕಲೇಬೇಕಾದಂಥ ಅನಿವಾರ್ಯತೆ ಸಿದ್ದರಾಮಯ್ಯನವ್ರಿಗೂ ಸಹ ಇದೆ. ಹೀಗಾಗಿ NA ಹ್ಯಾರಿಸ್ ಅವರು ಸಹ ಸಂಕ್ರಾಂತಿಯ ನಂತರ ಸಂಪುಟ ಸೇರ್ತಾರೋ ಇಲ್ವೋ ಅನ್ನೋದು ಸಹ ಸಾಕಷ್ಟು ಕುತೂಹಲವನ್ನು ಮೂಡಿಸಿರುವಂಥದ್ದು.
ಸಂಪುಟಕ್ಕೆ ಸೇರ್ಪಡೆ ಆಗಲಿಕ್ಕೆ ತುದಿಗಾಲ ಮೇಲೆ ನಿಂತಿರ್ತಕ್ಕಂಥ ಸಾಕಷ್ಟು ನಾಯಕರುಗಳ ಪೈಕಿ ನರೇಂದ್ರ ಸ್ವಾಮಿ ಅವರು ಸಹ ನಾನು ಸಹ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಹೇಳಿ ಬಹಿರಂಗವಾಗಿ ಹೇಳ್ಕೊಳ್ತಾ ಇರುವಂಥದ್ದು. ನರೇಂದ್ರ ಸ್ವಾಮಿ ಅವರು ಸಹ ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗಲಿಕ್ಕೆ ಈಗಾಗಲೇ ಸಾಕಷ್ಟು ಲಾಬಿಯನ್ನು ಸಹ ಮಾಡಿದ್ದಾರೆ, ಬಹಿರಂಗವಾಗಿ ಇನ್ನೂ ಸಹ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ನರೇಂದ್ರ ಸ್ವಾಮಿ ಅವರು ಮಂಡ್ಯ ಮತ್ತು ಮೈಸೂರು ಭಾಗದಲ್ಲಿ ಎಸ್ಸಿ ಸಮುದಾಯದಲ್ಲಿ ಪ್ರಬಲ ನಾಯಕರಾಗಿರುವಂಥದ್ದು. ಅವರಿಗೆ ಈ ಹಿಂದೆನೂ ಸಹ ಅವರು ನಾನು ಸಚಿವರಾಗ್ತೀನಿ ಅನ್ನೋ ಒಂದು ಮಾತುಗಳನ್ನು ಹೇಳಿದರು. ಆದರೆ ಮೂಲ ಕಾಂಗ್ರೆಸ್ಸಿಗರು ಮತ್ತು ವಲಸೆ ಕಾಂಗ್ರೆಸ್ಸಿಗರು ಅನ್ನೋ ಒಂದು ಮಾತಿನಡಿಯಲ್ಲೇ ಅವರಿಗೆ ಸಚಿವ ಸ್ಥಾನ ಸಿಗಲಿಲ್ಲ ಅನ್ನೋ ಒಂದು ಬೇಸರವನ್ನು ಸಹ ಅವರು ಹಿಂದೆ ಹೇಳ್ಕೊಂಡಿರುವಂಥದ್ದು. ಆದರೆ ಈ ಬಾರಿ ಸಚಿವ ಸಂಪುಟ ನನ್ನ ಹಕ್ಕು, ಸಚಿವ ಸ್ಥಾನ ನನಗೆ ಬೇಕೇ ಬೇಕು ಅನ್ನೋ ಒಂದು ಮಾತುಗಳನ್ನು ನರೇಂದ್ರ ಸ್ವಾಮಿ ಅವರು ಮಾತನಾಡ್ತಾ ಇದ್ದಾರೆ. ಹೀಗಾಗಿ ಸಿದ್ದರಾಮಯ್ಯನವರು ಅವರನ್ನು ಸಹ ಸಚಿವ ಸಂಪುಟಕ್ಕೆ ಸೇರ್ಪಡೆಯನ್ನು ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಸಹ ಕಂಡು ಬರ್ತಾ ಇರುವಂಥದ್ದು. ಸಿದ್ದರಾಮಯ್ಯನವರ ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗಲಿಕ್ಕೆ ಸಾಕಷ್ಟು ಶಾಸಕರುಗಳ ಹೆಸರುಗಳು ಪೈಪೋಟಿಯಲ್ಲಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಮೈಸೂರು ಭಾಗದಿಂದ ಅನಿಲ್ ಚಿಕ್ಕಮಾದು ಅವರ ಹೆಸರು ಸಹ ಕೇಳಿ ಬರ್ತಾ ಇರುವಂಥದ್ದು. ಅನಿಲ್ ಚಿಕ್ಕಮಾದು ಅವರು ಸಹ ಸಿದ್ದರಾಮಯ್ಯನವರಿಗೆ ಪರಮಾಪ್ತ ಶಿಷ್ಯನಾಗಿರುವ ಕಾರಣ ನಾನು ಸಹ ಈ ಸಾರಿ ಸಚಿವ ಸ್ಥಾನ ಆಗ್ತೀನಿ, ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗಲೇಬೇಕು ಅನ್ನೋ ಒಂದು ಮಾತುಗಳನ್ನು ಸಿದ್ದರಾಮಯ್ಯನವರ ಬಳಿ ಕೇಳ್ಕೊಂಡಿರುವಂಥದ್ದು. ಅನಿಲ್ ಚಿಕ್ಕಮಾದು ಅವ್ರಿಗೂ ಸಹ ಸಚಿವ ಸ್ಥಾನ ಸೇರಲಿಕ್ಕೆ ಎಲ್ಲ ರೀತಿಯ ಅರ್ಹತೆಗಳಿವೆ. ಈಗಾಗಲೇ ಕಾಂಗ್ರೆಸ್ ನಾಯಕರುಗಳು ಬಹಿರಂಗವಾಗಿ ಹೇಳ್ಕೊಂಡಿರುವಂಥದ್ದು ಕಾಂಗ್ರೆಸ್ನಲ್ಲಿ ಎಲ್ಲ ಶಾಸಕರುಗಳಿಗೂ ಸಚಿವರಾಗಲಿಕ್ಕೆ ಅರ್ಹತೆ ಇದೆ. ಆದರೆ ಸಿದ್ದರಾಮಯ್ಯನವರು ಯಾರಿಗೆ ಕೃಪೆ ತೋರ್ತಾರೆ ಅನ್ನೋ ಒಂದು ಮಾತುಗಳು ಕೇಳಿಬರುವಂಥ ಇರುವುದು. ಆದರೆ ಸಿದ್ದರಾಮಯ್ಯನವ್ರನ್ನ ಬಹಿರಂಗವಾಗಿ ಸಮರ್ಥನೆಯನ್ನು ಮಾಡಿಕೊಳ್ಳುವಂಥ ಏಕೈಕ ನಾಯಕನಾಗಿರ್ತಕ್ಕಂಥ ಅನಿಲ್ ಚಿಕ್ಕಮಾದು ಅವರು ಈ ಬಾರಿ ಸಚಿವ ಸಂಪುಟವನ್ನು ಸೇರ್ತಾರಾ ಅನ್ನೋ ಒಂದು ಕುತೂಹಲ ಕಾಂಗ್ರೆಸ್ ಪಾಳಯದಲ್ಲಿ ಮೂಡಿ ಬರ್ತಾ ಇರುವಂಥದ್ದು. ಸಂಪುಟ ಪುನರ್ರಚನೆ ಆದರೆ ಈ ಬಾರಿ ನಾನೂ ಸಹ ಸಚಿವನಾಗಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಶಾಸಕರುಗಳು ಪೈಪೋಟಿಯನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಮುಂಬೈ ಕರ್ನಾಟಕ ಆಗಿರ್ಬೋದು, ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು, ಮೈಸೂರು ಪ್ರಾಂತ್ಯ ಆಗಿರ್ಬೋದು, ಮಂಗಳೂರು ಪ್ರಾಂತ್ಯ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಪ್ರಾಂತ್ಯಗಳಿಂದ ಕಾಂಗ್ರೆಸ್ ಶಾಸಕರುಗಳು ಅವರದೇ ಆದಂಥ ಜಾತಿ ಲಾಬಿ, ಅವರದೇ ಆದಂಥ ಪಕ್ಷ ನಿಷ್ಠೆ, ಅವರದೇ ಆದಂಥ ಹಿರಿತನಗಳ ಆಧಾರಗಳ ಮೇಲೆ ಸಚಿವ ಸ್ಥಾನವನ್ನು ಕೇಳ್ತಾ ಇದ್ದಾರೆ. ಆದರೆ ಕಲ್ಯಾಣ ಕರ್ನಾಟಕ ಭಾಗದಿಂದ ವಿಶೇಷವಾಗಿ BR ಪಾಟೀಲ್ರವರು ಸಹ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿರುವಂಥದ್ದು. BR ಪಾಟೀಲ್ರವರು ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಬಂದರೂ ಸಹ, ಕಾಂಗ್ರೆಸ್ನ ಹಿರಿಯ ಶಾಸಕರಾಗಿದ್ದರೂ ಸಹ ಕಾಂಗ್ರೆಸ್ ಸರ್ಕಾರದ ವಿರುದ್ಧವೇ ಈಗಾಗಲೇ ಅವರು ಮಾತನಾಡಿರುವಂಥದ್ದು. ಹೀಗಾಗಿ ಅವರು ಒಂದು ಕಡೆ ಪಕ್ಷಕ್ಕೆ ಬಿಸಿ ತುಪ್ಪವಾಗಿ ಪರಿಗಣಿಸಿರುವಂಥದ್ದು. ಈ ಹಿಂದೆನೂ ಸಹ ಅವರು ಕಂದಾಯ ಸಚಿವ ಕೃಷ್ಣ ಬೈರೇಗೌಡರ ವಿಚಾರದಲ್ಲಿ ಬಹಿರಂಗವಾಗಿಯೇ ಆಕ್ರೋಶವನ್ನು ಅವರು ಹಾಕಿದ್ರು. ಹೀಗಾಗಿ BR ಪಾಟೀಲ್ರವರು ನೇರ ನಿಷ್ಠುರವಾಗಿ ಮಾತನಾಡ್ತಾ ಇರೋದ್ರಿಂದ BR ಪಾಟೀಲ್ರವರ ಹಿರಿತನವನ್ನು ಪರಿಗಣಿಸಿ, ಅವರ ಪಕ್ಷ ನಿಷ್ಠೆಯನ್ನು ಪರಿಗಣಿಸಿ BR ಪಾಟೀಲ್ರವ್ರಿಗೂ ಸಹ ಒಂದು ಅವಕಾಶ ಸಿಗುವಂಥ ಸಾಧ್ಯತೆಗಳು ಈ ಬಾರಿ ಕಂಡು ಬರ್ತಾ ಇರುವಂಥದ್ದು. ಒಂದು ವೇಳೆ CM ಸಿದ್ದರಾಮಯ್ಯನವರು ಸಂಪುಟ ಪುನರ್ರಚನೆಯನ್ನು ಮಾಡಿದರೆ BR ಪಾಟೀಲ್ರವ್ರಿಗೂ ಸಹ ಅವಕಾಶ ಸಿಗುವಂಥ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇವೆ. ಇನ್ನೊಂದು ಕಡೆ ಪ್ರಮುಖವಾಗಿ ಕೇಳಿ ಬರ್ತಾ ಇರತಕ್ಕಂಥ ಹೆಸರನ್ನು ನೋಡೋದಾದರೆ ಬಸವರಾಜ ರಾಯರೆಡ್ಡಿ, ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ಶಾಸಕರಾಗಿರ್ತಕ್ಕಂಥ ಬಸವರಾಜ ರಾಯರೆಡ್ಡಿ ಅವರು ಸಹ ನಾನು ಸಹ ಸಚಿವನಾಗಬೇಕು ಅನ್ನೋ ಒಂದು ಆಶೆಗಳನ್ನು ಹೊರಹಾಕಿರುವಂಥದ್ದು. ಬಸವರಾಜ ರಾಯರೆಡ್ಡಿ ಅವರು ಈ ಹಿಂದಿನ ಸರ್ಕಾರಗಳಲ್ಲಿ ಸಚಿವರಾಗಿ ಕೆಲಸವನ್ನು ಮಾಡಿದ್ದಾರೆ, ದಕ್ಷತೆಯಿಂದ ಸಚಿವ ಸ್ಥಾನವನ್ನು ನಿಭಾಯಿಸಿದ್ದಾರೆ. ಹೀಗಾಗಿ ನನಗೆ ಇನ್ನೊಂದು ಅವಕಾಶವನ್ನು ಕೊಡಿ ಅಂತೇಳಿ ಅವರು ಸಿದ್ದರಾಮಯ್ಯನವರ ಬಳಿ ಸಹ ಕೇಳ್ಕೊಂಡಿರುವಂಥದ್ದು. ಕಳೆದ ಸಚಿವ ಸಂಪುಟ ರಚನೆಯ ವೇಳೆಯಲ್ಲಿ ಬಸವರಾಜ ರಾಯರೆಡ್ಡಿ ಅವರು ಸಚಿವರಾಗೇ ತೀರ್ತಾರೆ ಅನ್ನೋ ಒಂದು ಮಾತುಗಳು ಕೇಳಿ ಬಂದಿದ್ವು. ಅವರ ಬೆಂಬಲಿಗರು ಸಹ ಸಾಕಷ್ಟು ಉತ್ಸಾಹ ಮತ್ತು ಆಶೆಯನ್ನು ಸಹ ಹೊಂದಿದ್ರು. ಆದರೆ ಕಳೆದ ಸಂಪುಟ ರಚನೆಯ ವೇಳೆಯಲ್ಲಿ ಬಸವರಾಜ ರಾಯರೆಡ್ಡಿ ಅವರ ಹೆಸರನ್ನು ಕೊನೆಯ ಕ್ಷಣದಲ್ಲಿ ಕೈ ಬಿಡಲಾಗಿತ್ತು. ಹೀಗಾಗಿಯೇ ಸಿದ್ದರಾಮಯ್ಯನವರಿಗೆ ಸಾಕಷ್ಟು ಆಪ್ತರಾಗಿರ್ತಕ್ಕಂಥ ಬಸವರಾಜ ರಾಯರೆಡ್ಡಿ ಅವರು ಈ ಬಾರಿ ಸಂಪುಟ ಪುನರ್ರಚನೆ ಆದರೆ ಅವರೂ ಸಹ ಕ್ಯಾಬಿನೆಟ್ಗೆ ಆಗ್ತಾರೆ ಅನ್ನೋ ಒಂದು ಮಾತುಗಳು ಸಹ ಕೇಳಿ ಬರ್ತಾ ಇವೆ. ಆದರೆ ಬಸವರಾಜ ರಾಯರೆಡ್ಡಿ ಅವರು ಹಿಂದೆ ಸಚಿವರಾಗಿರುವುದರಿಂದ ಅವರಿಗೆ ಮತ್ತೊಮ್ಮೆ ಸ್ಥಾನ ಸಿಗುತ್ತೋ ಇಲ್ವೋ ಅನ್ನೋದು ಸಹ ಕುತೂಹಲವನ್ನು ಮೂಡಿಸಿದೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.